ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕು ಪಂಚಾಯಮ್ಮ ಸಾಲಿ ಸಮಾಜದ ವತಿಯಿಂದ ಪ್ರಥಮ ಜಗದ್ಗುರು ಶ್ರೀ ಬಸವಜ್ಜಿಯ ಮೃತ್ಯುಂಜಯ ಮಹಾಸ್ವಾಮಿಗಳು ಇವರನ್ನ ಕೂಡಲ ಸಂಗಮ ಪೀಠದಿಂದ ಉಚ್ಚಾಟಿಸಿರುವ ವಿರುದ್ಧ ಹಾಗೂ ಪಂಚಮಸಾಲಿ ಜಾತಿ ಗಣತಿ ಜಾಗೃತ ಸಭೆ ಗುರು ಭವನದಲ್ಲಿ ಜರುಗಿದೆ. ಧ್ವನಿ ಎತ್ತುವಂತಹ ಸಂದರ್ಭ ಬಂದಾಗ ನಮ್ಮ ಸಮಾಜದ ಕಷ್ಟಕ್ಕೆ ಸ್ಪಂದಿಸೋದು ಬಂದಾಗ ಗುರುಗಳಾಗಿ ನಾನು ನಿಮ್ಮ ಬಳಿಗೆ ಬರ್ತಾ ಇದ್ದೆ. ಇವತ್ತು ಸಂದರ್ಭ ಏನಾಗಿದೆಪ್ಪ ಅಂತಂದರೆ ಗುರುಗಳಿಗೆ ಬೆಂಬಲ ಕೊಡುವ ಮಟ್ಟಿಗೆ ನೀವೆಲ್ಲ ಇವತ್ತು ಬರುವಂಗೆ ಇವತ್ತು ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನನಗೆ ಅವರು ಪೇಪರ್ನಲ್ಲಿ ಏನಾದರೂ ಹೇಳಿಕೆಗಳನ್ನು ಕೊಡ್ಬೋದು ಅಥವಾ ತಮ್ಮ ಪುಸ್ತಕಗಳಲ್ಲಿ ಏನಾದರೂ ಬರ್ಕೋಬೋದು. ಆದರೆ ಜನರ ಹೃದಯದಿಂದ ನನ್ನನ್ನು ತೆಗೆಯಲಿಕ್ಕೆ ಯಾರಪ್ಪ ಕೈಯಲು ಸಾಧ್ಯವಿಲ್ಲ. ಕಟ್ಟಿರ್ತಕ್ಕಂಥ ಪೀಠ ಅಂತಂದರೆ ನಮ್ಮ ಮನೆಯನ್ನು ಕೂಡಿಸೋಪ್ಪಂದ್ರೆ ಅದನ್ನೇ ಹೇಳಿದೆ, ಭಕ್ತರ ಭಾವನೆಗಳನ್ನು ಕೂಡಿಸಿ ಕಟ್ಟಿರ್ತಕ್ಕಂಥ ಪೀಠ, ಮನಸ್ಸುಗಳನ್ನು ಕೂಡಿಸಿ ಕಟ್ಟಿರ್ತಕ್ಕಂಥ ಪೀಠ, ಎಲ್ಲೇ ಒಂದು ಕಡೆ ದ್ವೇಷವನ್ನು ಅಳಿಸಿ ಪ್ರೀತಿಯ ಮೂಲಕವಾಗಿ ಕಟ್ಟಿರ್ತಕ್ಕಂಥ ಪೀಠ, ನೊಂದವರಿಗೆ ಸಾಂತ್ವನವನ್ನು ಹೇಳುವಂಥ ಪೀಠ, ನಮ್ಮ ಬಳಿಗೆ ಬಂದು ಸಮಸ್ಯೆಗಳಿಗೆ ಪರಿಹಾರ ಬೇಕಾದಾಗ ಪರಿಹಾರವನ್ನು ಕೊಡುವ ಹಾಗೆ ಕಟ್ಟಿರುವಂಥ ಪೀಠ, ಎಲ್ಲಕ್ಕಿಂತ ಮುಖ್ಯವಾಗಿ ಕತ್ತಲಿದ್ದಂಥ ನಮ್ಮ ಜನಕ್ಕೆ ಬೆಳಕನ್ನು ಕೊಡಿಸುವ ಹಾಗೆ ಪೀಠವನ್ನು ಕಟ್ಟಿದ್ದೀನಿ. ಇನ್ನೂ ಎಲ್ಲಕ್ಕಿಂತ ಮುಖ್ಯವಾಗಿ ಶತಮಾನಗಳಿಂದ ಅನ್ಯಾಯ ಪಡ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ನ್ಯಾಯ ಕೊಡಿಸಬೇಕಾಗಿರ್ತಕ್ಕಂಥ ಹೋರಾಟ ಮಾಡೋ ಪೀಠ, ಅಂಥ ಪೀಠವನ್ನು ಇವತ್ತು ನೀವು ಕಟ್ಟಿದ್ದೀವಿ. ಇವತ್ತು ಯಾವುದೇ ರೀತಿ ಇರ್ತಕ್ಕಂಥ ಕಲ್ಲು, ಇಟ್ಟಿಗೆ, ಸಿಮೆಂಟು, ಕಬ್ಬಿಣದ ಕಟ್ಟಿರ್ತಕ್ಕಂಥ ಪೀಠವಲ್ಲ. ಅಂಥ ಪೀಠ ಕಟ್ಟಿದರೆ ಇವತ್ತು ನೀವು ಯಾರು ನನ್ನ ಜೊತೆಗೆ ಇರ್ತಿದ್ದಿಲ್ಲ. ಆ ಪೀಠವನ್ನು ಕಟ್ಟೋದಕ್ಕಿಂತ ಸಮಾಜ ಎನ್ನುವಂಥ ಭಕ್ತ ಹೃದಯದಲ್ಲಿ ಪೀಠವನ್ನು ಕಟ್ಟಿದ ಕಾರಣಕ್ಕೆ ಇವತ್ತು ಇಷ್ಟೆಲ್ಲ ಅನ್ಯಾಯ ಇದ್ದರೂ ಸಹ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಜೊತೆಗೆ ಇದ್ದಾರೆಪ್ಪ ಅಂತಂದರೆ, ಎಲ್ಲೇ ಒಂದು ಕಡೆ ಚೆನ್ನಮ್ಮನ ಸಾಕ್ಷಿಯಾಗಿ, ಆ ಬಸವ ಗುರುವಿನ ಸಾಕ್ಷಿಯಾಗಿ, ಭೂಮಿ ತಾಯಿಯ ಸಾಕ್ಷಿಯಾಗಿ ನಾನು ಮಾಡಿರ್ತಕ್ಕಂಥ ಸೇವೆ ಅದು ಪ್ರಾಮಾಣಿಕವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಎಷ್ಟು ಬೇಕಾದರೂ ಬೈಲಿ, ನನಗೆ ಬೇಕಾದರೂ ಟೀಕೆ ಮಾಡಲಿ, ನನಗೆ ಏನು ಬೇಕಾದ್ರೂ ತೊಂದರೆ ಕೊಡಲಿ, ಆದರೆ ಇವತ್ತು ನಮ್ಮ ಭಕ್ತರನ್ನ ನೋವು ಮಾಡೋಕ್ಕಾಗ್ತದೆ ವಾತಾವರಣ. ನಾನು ಭಕ್ತರಿಗೋಸ್ಕರ ಯೋಚನೆ ಮಾಡುವಂಥ ಸಂದರ್ಭ, ದಿನ ಬೆಳಗ್ಗೆ ತಕ್ಷಣ ರಾತ್ರಿ ಮಲಗುವಾಗ ಸಾವಿರ ಸಮಸ್ಯೆಗಳನ್ನ ಎನ್ನುವಂಥ ದಿನದ ಮೇಲೆ ತಲೆ ಎತ್ಕೊಂಡು ಮಲಗ್ತಾ ಇದ್ದೆ. ಬೆಳಗ್ಗೆ ತಕ್ಷಣ ಮುಂದೆ ಯೋಜನೆಗಳಿರ್ತ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ, ನಿತ್ಯ ಸವಾಲುಗಳ ಹೆಸರು ಕಡೆ ಗಮನ ಕೊಡ್ತಾ ಇದ್ದೆ. ಇವತ್ತು ಪ್ರತಿ ಹಳ್ಳಿಯಾಗಿರ್ತಕ್ಕಂಥ ನಮ್ಮ ಜನ, ಪ್ರತಿ ನಗರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯ ಜನ ಮತ್ತು ತಾಯಿ ಸ್ವರೂಪ ತಾಯಿಯಂದರು ನಮ್ಮ ಗುರುಗಳು ಹಿಂಗೆ ಆಯ್ತಲ್ಲ ಅಂತೇಳಿ ಇವತ್ತು ಅವರು ನಮ್ಮನ್ನು ನೋಡಿ ನಂಬ್ಕೊಳ್ಳೋಷ್ಟು ಮಟ್ಟಿಗೆ ಕೆಲವು ವ್ಯಕ್ತಿಗಳು ಈ ರೀತಿಯಾಗಿರ್ತಕ್ಕಂಥ ಸ್ವಾರ್ಥದ ವಿಚಾರ ಮಾಡಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕೋಸ್ಕರ ನೀವು ನೋವಾಗಿದೆ ಹೊರತು ಬೇರೆ ಯಾವುದಕ್ಕೂ ನೋವಾಗಲಿಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಇಷ್ಟ ಇಲ್ಲ ಆಗಿದ್ದರೆ ಅಥವಾ ಬೇಡ ಅನ್ನೋದಾಗಿದ್ದರೆ ನನ್ನನ್ನು ಕರೆಸಿ ನಾನು ಗೋಡೆಯಲ್ಲಿ ಕೂತ್ಕೊಂಡು ಹಿಂಗಂತ ಹೇಳ್ಬಿಟ್ಟಿದ್ರಿ, ಆಯಿತು ನನ್ನ ಪೀಠ ಸ್ವತಂತ್ರ ಪೀಠ, ನಿಮಗೆ ಇಷ್ಟ ಇಲ್ಲಪ್ಪ ಅಂದರೆ ನಾನು ಮತ್ತೊಂದು ಕಡೆ ನಾನು ಬೇಕಾದ್ರೆ ಪೀಠವನ್ನು ಕಟ್ಕೊಂಡು ಸಂಘಟನೆ ಮಾಡ್ತೀನಿ ಅಂತೇಳಿ ನಾನು ಹೇಳ್ತಿದ್ದೆ. ಆದರೆ ಇವತ್ತು ಜಾತಿ ಗಣತಿ ಸಭೆಯನ್ನು ಕರೆದು ಕಳೆದ 6 ತಿಂಗಳಿಂದ ಕಿರಿಕಿರಿ ಮಾಡಿ, ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ, ಜನರ ಮನಸ್ಸನ್ನು ಕೆಡಿಸ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಭಕ್ತರಿಗೆ ನೋವು ಮಾಡುವ ಕೆಲಸವನ್ನು ಅವ್ರು ಮಾಡಿದ್ದು ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಅವರ ವರ್ತನೆ ಇದೆಯಲ್ಲ, ನಿಜವಾಗ್ಲೂ ಯಾವ ಕಾರಣಕ್ಕೂ ಯಾರು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ನೀವೆಲ್ಲ ಯಾವ ರೀತಿ ದುಡಿದಿರಿ, ಅವರು ಒಂದು ಕಾಲಕ್ಕೆ ದುಡಿದಂಥವ್ರು, ಹೆಜ್ಜೆ ಇಟ್ಟಂಥವ್ರು, ಸಂಘಟನೆಗೆ ಭಾಗವಹಿಸಿರ್ತಕ್ಕಂಥವ್ರು. ಆದರೆ ಒಂದು ಕುಟುಂಬ ಅಂದ್ಕೊಳ್ಳಿ 1000 ವಿದ್ಯಾರ್ಥಿ, ಒಂದು ಮನೆಗೆ 5 ಮನೆ ಅದಾರಪ್ಪ ಅಂದರೆ 5 ಮಂದಿ ಅದಾರಪ್ಪ ಅಂದರೆ 5 ಮಂದಿದು ಒಂದೊಂದು ವಿಚಾರ ವಿದ್ಯಾರ್ಥಿ. ಅಂದರೆ ಸಮಾಜದಲ್ಲಿ 1000 ಭಿನ್ನಾಭಿಪ್ರಾಯ, 1000 ಸಮಸ್ಯೆ ಏನೇ ಇದ್ದರೂ ಸಹ ಅದು 4 ಗೋಡೆಯಲ್ಲಿ ಕೂತ್ಕೊಂಡು ಬಗೆಹರಿಸುವಂಥ ಅವಕಾಶ ಎಲ್ಲ ಗುರುಗಳಲ್ಲಿ ಇದೆ, ಎಲ್ಲ ಭಕ್ತರಲ್ಲಿ, ಎಲ್ಲ ಮಠಗಳಲ್ಲಿ ಇತ್ತು. ಅದನ್ನು ಬೇದಿಗೆ ತಂದುಬಿಟ್ಟು ಈ ರೀತಿಯಾಗಿ ಅನ್ಯಾಯವಾಗಿ ಕುತಂತ್ರದ ಮೂಲಕವಾಗಿ ಮೋಸದಿಂದ ಒಂದು ಸಮಾಜಕ್ಕೆ ಮುಜುಗರ ಆಗೋ ರೀತಿಯಲ್ಲಿ, ಒಂದು ಸಮಾಜಕ್ಕೆ ನೋವಾಗೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ವರ್ತನೆ ಇದೆಯಲ್ಲ, ಅದು ಎಲ್ಲರಿಗೆ ಬೇಸರದಲ್ಲಿರ್ತಕ್ಕಂಥದ್ದು. ಆ ಉದ್ದೇಶಕ್ಕೋಸ್ಕರವಾಗಿ ನೀವು ಯಾವ ಕಾರಣಕ್ಕೂ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತಕ್ಕಂಥವ್ರು ಮತ್ತು ನಾನು ಬಂದಿರ್ತಕ್ಕಂಥದ್ದೇ ಇಂಥ 1000 ಕಷ್ಟ ಬರ್ತಾವೆ ಗೊತ್ತಾಗಿ ನಾನು ಪೀಠವನ್ನು ಅಲಂಕಾರ ಮಾಡ್ಕೊಂಡಿರ್ತಕ್ಕಂಥ
ಬೇಕಾದ ಬರಲಿ, ಬೇಕಾದ ಕಷ್ಟ ಬರಲಿ, ನನ್ನ ಭಕ್ತರು ಯಾವ ಕಾರಣಕ್ಕೂ ನೋವು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಂತ. ನನ್ನ ಸಮಾಜ ಯಾವತ್ತೂ ಹೊಂದ್ಕೊಳೋದು ಬೇಡ ಅಂತ. ಬರೋ ಕಷ್ಟ ಇದೆ ನನಗೆ ಬರಲಿ, ಅದು ನಮ್ಮ ಜನ ಯಾವತ್ತೂ ತಲೆ ಎತ್ಕೊಂಡು ಬದುಕಬೇಕು, ಯಾವತ್ತು ಮತ್ತು ಅದೇ ರಾಜಕಾರಣದಿಂದ ಬದುಕಬೇಕು. ಯಾವತ್ತು ನಮ್ಮ ಜನ ಕರೆ ಕೊಟ್ಟ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಬರುವಂಗೆ ನಿಮ್ಮಲ್ಲಿ ಉತ್ಸಾಹ ನಿರಂತರ ಇರಬೇಕು ಎನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ಇಲ್ಲೇ ಒಂದು ಕಡೆ ನಾನು ಒಂದು ಸ್ವತಂತ್ರ ಆಗಿದ್ದೀನಿ ಅಂತ. ಏಕೆಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಸ್ವತಂತ್ರಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿ 600 ಮಹಾಸಂಸ್ಥಾನಗಳಿದ್ದು, 600 ಮಹಾಸಂಸ್ಥಾನಕ್ಕೆ 600 ರಾಜಮನೆತನಗಳಿದ್ದು, ರಾಜಮನೆತನದಲ್ಲಿ ಸಾವಿರಾರು ಮಹಾರಾಣಿಯರಿದ್ದು. ಯಾವ ಮಹಾರಾಣಿಯರು ಸ್ವತಂತ್ರವಾಗಿ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿಲ್ಲ. ಆದರೆ ಸ್ವಾಭಿಮಾನದಿಂದ ಸ್ವತಂತ್ರ ಇರಬೇಕು ಅಂತ ಹೇಳ್ತಕ್ಕಂಥ ಮೊದಲ ಮಹಾರಾಣಿ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಹಾಗಾಗಿ ನಾವೆಲ್ಲರೂ ಸ್ವತಂತ್ರ ಇರಬೇಕನ್ನುವಂಥದ್ದೇ ನಮ್ಮ ಪಂಚಮಸಾಲಿಗಳ ಅದು ಪ್ರಕೃತಿ ನಿಯಮ. ನಮ್ಮ ಸಮಾಜದ ರೈತ ಹೊರಗಡೆ ಬಂದಪ್ಪ ಅಂದರೆ, ಹೊಲಕ್ಕೆ ಹೋದಪ್ಪ ಅಂದರೆ ಸ್ವತಂತ್ರವಾಗೇ ಬಿತ್ತಾರೆ. ಯಾರ ಅಡಿಯಾಳಾಗಿ ಬಿತ್ತಲ್ಲ, ಸ್ವತಂತ್ರವಾಗಿ ಬೆಳೀತಾರೆ, ಸ್ವತಂತ್ರವಾಗಿ ಬದುಕ್ತಾರೆ, ಸ್ವತಂತ್ರವಾಗಿ ಜೀವನ ಮಾಡ್ತಾರೆ. ಹಾಗೆ ನಮ್ಮ ಜನ ಸ್ವಾಭಿಮಾನ ಮತ್ತು ಸ್ವತಂತ್ರಕ್ಕೋಸ್ಕರ ಬದುಕಿರ್ತಕ್ಕಂಥ ಚೆನ್ನಮ್ಮನ ಗುಣ ಸ್ವತಂತ್ರ ಮತ್ತು ಸ್ವಾಭಿಮಾನ. ಸ್ವಾಭಿಮಾನವನ್ನು ಕೈ ಬಿಟ್ಟಿದ್ರೆ ಚೆನ್ನಮ್ಮನ ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ಇವತ್ತು MLA ಆಗಿರ್ತಿದ್ರು, MP ಆಗಿರ್ತಿದ್ರು, ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರು. ಆ ಚೆನ್ನಮ್ಮನಿಗೆ ತನ್ನ ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳ ಸುಖಗಿಂತ ಇಡೀ ನಾಡಿನ, ಇಡೀ ದೇಶ ಜನರ ಸ್ವತಂತ್ರ ಮುಖ್ಯ ಅಂತೇಳಿ ಹೋರಾಟ ಮಾಡಿದ ಕಾರಣಕ್ಕೆ ಆ ತಾಯಿಯ ಉಸಿರು ಇವತ್ತು ನಿಂತಿರುವುದು. ಹೆಸರು ಸೂರ್ಯಚಂದ್ರಯ್ಯನವರಿಗೆ ಅಜರಾಮರಣ ಅಲಂಕಾರ ಮಾಡಿದರು. ಅವಾಗಿಂದನೂ ಆ ರೀತಿಯಾಗಿರ್ತಕ್ಕಂಥ ಬಂಧನಲ್ಲಿಡುವಂಥ ಕೆಲಸ ಆಗೇ ಇತ್ತು. ಅದು ನನಗೆ ಗೊತ್ತಿತ್ತು. ನಾನು ಯಾವತ್ತು ಯಾರು ಬಂಧನಲ್ಲಿಡ್ಬೇಕಂತ, ನಾನು ಸಮಾಜ ಅನ್ನುವಂಥ ತಂದೆ ತಾಯಿ ಅನ್ನುವಂಥ ಬಂಧನಲ್ಲಿಡ್ತೀನಿ ಹೊರತು ಸ್ವಾರ್ಥ ರಾಜಕಾರಣಿಗಳ ಬಂಧನಲಿಕ್ಕೆ ನನಗೆ ಇಷ್ಟ ಇಲ್ಲ. ಸಮಾಜ ಎನ್ನುವಂಥ ತಂದೆ ತಾಯಿಗಳ ಅವರ ಬಂಧನದಲ್ಲಿ, ಅವರ ಭಕ್ತಿಯ ಬಂಧನದಲ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಸಮಾಜವನ್ನು ಶೋಷಣೆ ಮಾಡುವಂಥ, ಸಮಾಜವನ್ನು ಸ್ವಾರ್ಥ ಕಡೆ ಒಯ್ಯುವಂಥ ಆ ದುಷ್ಟ ವ್ಯಕ್ತಿಗಳ ಬಂಧನಲಿಕ್ಕೆ ಯಾವತ್ತೂ ಚೆನ್ನಮ್ಮನ ಅಪೇಕ್ಷೆ ಪಡಲ್ಲ, ನಾನು ಅಪೇಕ್ಷೆ ಪಡಲ್ಲ. ಆ ಕಾರಣಕ್ಕೋಸ್ಕರವಾಗೇ ಇವತ್ತು ಎಲ್ಲೇ ಒಂದು ಕಡೆ ಅವತ್ತು 21ನೇ ತಾರೀಕು ನನ್ನನ್ನು ಯಾವ ರೀತಿ ಚೆನ್ನಮ್ಮನನ್ನು ಸ್ವತಂತ್ರವಾಗಿ ಪರಮಾತ್ಮ ಹೋರಾಟ ಮಾಡಿಕೊಂಡ್ಬಿಟ್ಟು ಎಲ್ಲೇ ಒಂದು ಕಡೆ ನನ್ನ ಹೋರಾಟಕ್ಕೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಅಡೆತಡೆ ಆಗ್ತಾಯಿತ್ತು. ಆ ರೀತಿಯಾಗಿರುವಂಥ ಕಪಿಮುಷ್ಟಿಯಿಂದ ಇವತ್ತು ನಾನು ಸ್ವತಂತ್ರವಾಗಿದ್ದೀನಿ. ಮತ್ತು ನನ್ನ ಭಕ್ತರ ಕೂಸಾಗಿ ಇವತ್ತು ಸ್ವತಂತ್ರ ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಆ ದೃಷ್ಟಿಯಲ್ಲಿ ನಿಮ್ಮ ಜೊತೆ ಯಾವತ್ತೂ ನಾನು ಗಟ್ಟಿಯಾಗಿರ್ತೀನಿ. ಇನ್ನಷ್ಟು ನನಗೆ ಶಕ್ತಿ ಬಂದಿದೆ. ನನಗೆ ನೋವಾಗಿರ್ತಕ್ಕಂಥ ಏನಪ್ಪ ಅಂದರೆ, ನಮ್ಮ ಭಕ್ತರು ನೋವು ಮಾಡಿಬಿಟ್ರಲ್ಲ. ನನ್ನ ಭಕ್ತರು ನನಗೆ ಅವಾಗ ಘಟನೆ ಆದ ತಕ್ಷಣ ಶಂಕರಗೌಡರು ಫೋನ್ ಮಾಡಿದ್ರು, ಹಿಂಗೆ ನಾವೆಲ್ಲ ಬರ್ತೀವಿ ಲಿಂಗಸೂರು ತಾಲೂಕಿಗೆ ನೋಡ್ರಿ, ಯಾಕೆ ನಿಮ್ಮನ್ನೆಲ್ಲ ಇದೆ ಅಂತ ನಂಬಿದ್ದೀವಿ, ನೀವು ಒಂದು ತೀರ್ಮಾನ ಮಾಡಿ, ನೀವು ತೀರ್ಮಾನ ಮಾಡಿದಾಗ ಮತ್ತೆ ಸಭೆ ಕರಿತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರವಾಗಿ ಅವ್ರು ಭೇಟಿ ಮಾಡಿಕೊಂಡು ಇಲ್ಲಿ ಬರಲಿಕ್ಕೆ ಹೆಂಗಪ್ಪ ತಾಳ ಇತ್ತು, ಗೌಡ್ರಿಗೆ ಅಂಬರೀಷ್ ಅವರು ಇವಾಗೆಲ್ಲ ಪಲ್ಯದಲ್ಲಿ ಮಾತು ಕೊಟ್ಟಿದ್ದೀನಿ. ನಮ್ಮ ವಿಜಯಕುಮಾರ್ ಫೋನ್ ಮಾಡ್ತೀನಿ, 11 ಗಂಟೆ ಟೈಮ್ ಕೊಟ್ಟೇನೆ. ಅಲ್ಲಿ ಬಿಡೋದು 9 ಗಂಟೆ ದಾವಣಗೆರೆ. ಇಲ್ಲ ನೀವು ಬರೋಷ್ಟು ಮಳೆ ಬರ್ತೈತಿ, ಪರವಾಗಿ ಬರ್ರಿ ಅಪ್ಪರಂದರು. ನಾನು ಮಳೆ ಬಂದೈತೆ ಅಂದ್ಕೊಳ್ಳಿ, ಮುಷ್ಟಿ ಜನ ಭಾಳ ಕಂಟಿನ್ಯೂ ಇಟ್ಟು ಹೊಸಪೇಟೆ ಬ್ರಿಡ್ಜ್ ದಾಟಿದ ಮೇಲೆ ಅಲ್ಲಿಂದ ಮಳೆ, ಸಿಕ್ಕಾಪಟ್ಟೆ ಮಳೆ ಐತಿ. ಮತ್ತು ಸಾಯಂಕಾಲ ಇವತ್ತು ತಾಳಿಕೋಟೆ ಅಲ್ಲಿ ಇದೇ ರೀತಿ ಕಾರ್ಯಕ್ರಮ ಇತ್ತು. ಅವರು ಮಳೆ ಸರ್ ಅಪ್ಪ ಮನೆಗೆ ನೀರು ಹೋಗ್ತೈತಿ, ಇವತ್ತು ಪೋಸ್ಟ್ ಮಾಡೋಣ. ಮತ್ತು ತಾಳಿಕೋಟೆ ಅಷ್ಟು ಮಳೆ ಐತಿ, 4 ವಾರದ ಮಳೆ ಐತಿ. ಪಕ್ಕದ ಹುಣಸೇರಿ ಭಾಳ ಮಳೆ ಐತಿ. ಇಲ್ಲಿ ಕೂಡಿ ಭಕ್ತಿ ಮಾಡ್ತಕ್ಕಂಥ ಪೀಠ ಅದು ಸ್ವತಂತ್ರ ಪೀಠ. ಪೀಠಕ್ಕೆ ಒಂದು ಜಾಗ ಕೊಡ್ತೀವಿ ಅಂತ ತಿಳ್ಕೊಂಡು ನನಗೆ ಭರವಸೆ ಕೊಟ್ಟಿದ್ರು. ಹಾಗಾಗಿ ಕಾಲಾವಕಾಶ ಕೊಟ್ಟೆ, ಅವರು ಜಾಗ ಕೊಡಲಿಲ್ಲ. ಇಲ್ಲ ಟ್ರಸ್ಟ್ ಮಾಡ್ತೀವಿ, ಟ್ರಸ್ಟಿಗೆ ನಿಮ್ಮನ್ನೇ ಅಧ್ಯಕ್ಷ ಮಾಡ್ತೀವಿ ಅಂತಂದು ಅಧ್ಯಕ್ಷ ಮಾಡಿದ್ವಿ. ನಾವು ಭಕ್ತರು ಕಟ್ತಕ್ಕಂಥ ಪೀಠಕ್ಕೆ ಭೂಮಿಯೇ ಕೊಡಲಿಲ್ಲ. ಆ ಭೂಮಿಯನ್ನು ವೈಯಕ್ತಿಕ ಮಾಡಿಕೊಂಡ್ರು. ಆ ಒಂದು ಟ್ರಸ್ಟಿಗೂ ಬೇರೆ ಅಧ್ಯಕ್ಷರಾದರು, ಗುರುಗಳು ಮಾಡಲಿಲ್ಲ. ಹಿಂಗಿದ್ದಾಗ ಇವತ್ತಲ್ಲಿ ನಾಳೆ ತೊಂದರೆ ಕೊಡೋದು ಗೊತ್ತೇ ಐತೆ ನನಗೆ. ಅದಕ್ಕೆ 2014 ವಿಷಯದಲ್ಲಿ ಯೋಚನೆ ಮಾಡಿದೆ. 2014 ವಿಷಯದಲ್ಲಿ ಯೋಚನೆ ಮಾಡಿ ಇನ್ನು ಸಮಾಜವನ್ನು ಪರಿಪೂರ್ಣ ಕಟ್ಟಬೇಕು ಅಂತ. 2019 ಇಸ್ವಿಯಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ವಿಚಾರಗಳು ಬಂದಿತ್ತು. ಇನ್ನು ಈಗಲೇ ಈ ರೀತಿ ಮಾಡಕತ್ತಾರ ಮೇಲೆ ಇನ್ನು ಸುಮ್ಮನೆ ಇದ್ರೆ ಸಾಕು. ಈ ಸಮಾಜಕ್ಕೆ ಒಂದು ಏನಾದ್ರು ಕೊಟ್ಬಿಟ್ರಪ್ಪ ಅಂದರೆ ನನ್ನ ಪಟ್ಟಾಧಿಕಾರಿ ಮಾಡಿದ್ದು ಸಾರ್ಥಕವಾಗುತ್ತೆ ಅನ್ನೋ ಕಾರಣಕ್ಕೆ ಮೀಸಲಾತಿ ಹೋರಾಟ ಶುರು ಮಾಡಿದೆ. ಇವತ್ತ ನಾಳೆ ಈ ರೀತಿ ತೊಂದರೆ ಕೊಟ್ಟೇಬೇಕು. ನಾನು ಯಾವತ್ತು ಸ್ವತಂತ್ರವಾಗಿ ಜನರ ಬಳಿಗೆ ಇರ್ತಕ್ಕಂಥದ್ದು, ನನ್ನನ್ನು ಕಟ್ಟಿ ಹಾಕಬೇಕು, ನನ್ನ ಕಟ್ಟುಮುಚ್ಚಿ ಹಿಡ್ಕೋಬೇಕು, ನನ್ನ ಹೆಸರಲ್ಲಿ ಅನುದಾನ ತಗೋಬೇಕು, ನನ್ನ ಹೆಸರಲ್ಲಿ ಆಸ್ತಿ ಮಾಡಬೇಕು ಅಂತೇಳಿ
ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದೆಲ್ಲ ಪ್ಲ್ಯಾನ್ಗಳು ಗಮನಕ್ಕೆ ಬಂದಿತ್ತಿಲ್ಲ. ಹಂಗಾದ್ರೆ ಯಾವ ಕಾರಣಕ್ಕೂ ಭೌತಿಕವಾದ ಕಟ್ಟಡವನ್ನು ಕಟ್ಟೋದು ಬೇಡ. ಶಾಶ್ವತವಾಗಿರ್ತಕ್ಕಂಥ ಕಟ್ಟಡದ ಸಮಾಜ ಕಟ್ಟೋಣ. ಇದು ಶಾಶ್ವತ ತಿಳ್ಕೊಂಡು ನಿರಂತರವಾಗಿರ್ತಕ್ಕಂಥ ಸಂಘಟನೆಯನ್ನು ಇವತ್ತು ಮಾಡಿರ್ತಾರೆ. ನಾವು ಇವತ್ತು ಆಸ್ತಿ ಮಾಡೋದಾಗಿದ್ರೆ, ಇವತ್ತು ಹಣ ಮಾಡೋದಾಗಿದ್ರೆ ಬೇಕಾದಷ್ಟು ಅವಕಾಶ ಇದೆ. ಯಾರು ಭಕ್ತರು ಬೇಡ ಅಂತಿದ್ದಿಲ್ಲ. ಎಲ್ಲ ಗುರುಗಳು ಮಕ್ಕಳಿಗೆ ಯಾರೇ ಗುರುಗಳಾಗಲಿ, ಗುರುಗಳ ಕೆಲಸ ಏನಪ್ಪ ಅಂತಂದರೆ ತಿರ್ಕೊಂಡು ಬಂದು ಕರ್ಕೊಂಡು ಬಂದು ಅಂತೇಳಿ. ಎಲ್ಲ ಕಡೆ ಗುರುಗಳಂದರೆ ಜೋಳಿ ಅಂದರೆ ಸನ್ಯಾಸಿ ಜೋಳಿ ಹಾಕೊಳ್ಳೇಬೇಕು, ದಾನ ಕೇಳಲೇಬೇಕು. ಮನಸ್ಸು ಮಾಡಿ ಬೇಕಾದ್ರೆ ಮಾಡೋದು, ಬಂಗಾರ ಮಟ್ಟವರಿಗೆ ಕಟ್ಟಬೋದಾಗಿತ್ತು. ಆಗಿರುವಂಥ ಎಲ್ಲ ಮುಖ್ಯಮಂತ್ರಿ ಅದು ಚೆನ್ನಾಗಿದೆ, ಅನುದಾನವನ್ನು ಕೇಳೋದಾಗಿತ್ತು. ಆದರೆ ಕುಳಿತಿರ್ತಕ್ಕಂಥ ವ್ಯಕ್ತಿಗಳ ಸ್ವಾರ್ಥ ಇತ್ತಲ್ಲ, ಅದೇ ಕಾರಣಕ್ಕೋಸ್ಕರ ಭಾಳ ಜನ ಎಲ್ಲರೂ ಬಂದು ಸಣ್ಣ ಸಣ್ಣ ಸಮುದಾಯಗಳು ನಿನ್ನೆ ಮೊನ್ನೆ ಹುಟ್ಟಿರ್ತಿರೋ ಮಠಗಳು ಹೆಂಗೆ ಕಟ್ಟ್ಯಾರ, ಹೆಂಗೆ ಬೆಳೆಸ್ಯಾರ, ಹೆಂಗೆ ಆಸ್ತಿ ಮಾಡ್ಯಾರ. ಗುರುಗಳು ಏನೂ ಮಾಡಿಲ್ಲ ಅಂತ ಜನ ಅಂತಿದ್ರು. ಯಾಕಪ್ಪ ಅಂದ್ರೆ ಒಂದು ವೇಳೆ ಆಸ್ತಿ ಮಾಡಿದ್ರೆ ಯಾವುದಾದ್ರು ಕಾರಣ ಇಟ್ಟು ಅದನ್ನು ಮುಳುಗಿಸ್ತಿದ್ರು. ಅಕಸ್ಮಾತಾಗಿ 100 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ್ರಿ, ಅದನ್ನು ದುರುಪಯೋಗಪಡಿಸ್ಕೊಳ್ತಿದ್ರು. ಹಾಗಾಗಿ ಅದು ಬೇಡ, ಸಮಾಜ ಕಟ್ಟೋಣ. ಸಮಾಜ ಕಟ್ಟಿದ ಮೇಲೆ ಜನ ಏನು ತೀರ್ಮಾನ ಮಾಡ್ತಾರೋ ಅವಾಗ ಬೇಕಾದ್ರೆ ದೊಡ್ಡದಾಗಿರ್ತದೆ ಮಠ ಕಟ್ಟೋಣ ಅಂತೇಳಿ ಕಾಲದ ಕರೆಗೋಸ್ಕರ ಕಾಯ್ತಿದ್ದೆ. ಇವತ್ತು ಕಾಲ ಕರೆ ಮಾಡಿದೆ, ಕಾಲದ ನಿರ್ಣಯ ಆಗಿದೆ. ಆಗಿದ್ದೆಲ್ಲ ಒಳ್ಳೆಯದಕ್ಕಾಗಿದೆ. ಇನ್ನು ಸ್ವತಂತ್ರವಾಗಿ ಸಮಾಜ ಕಟ್ಟಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ನನಗೆ ಮುಕ್ತ ಅವಕಾಶವಿದೆ. ಏನು ಡಿಸೆಂಬರ್ 10ನೇ ತಾರೀಕು ಸುವರ್ಣ ವಿಧಾನಸೌಧ ಬಳಿ ಇವರೆಲ್ಲ ಕುಮ್ಮಕ್ಕಿನಿಂದ ಅಮಾಯಕ ಪೊಲೀಸರನ್ನು ಬಳಕೆ ಮಾಡ್ಕೊಂಡು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದರು, ದಬ್ಬಾಳಿಕೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡಲಿಕ್ಕೆ ಅಡೆತಡೆ ಮಾಡಿದರು. ಹೋರಾಟ ಮಾಡಬೇಡ್ರಿ. ಕೊನೆಗೆ ಹೋರಾಟ ಮಾಡೋ ಪ್ರಯತ್ನ ಮಾಡಿದ್ರೆ ಬೇಗ ಆಗ್ತೀವಿ ಏನೇನೋ ಮಾಡಿದ್ರು. ನಾನು ಇವು ಹೆಂಗೆ ಮಾಡೋಕ್ಕಪ್ಪ, ಒಂದು ಕಡೆ ಅವರು ಟ್ರಸ್ಟಿಂದರನ್ನು ಬಿಡುಗಡೆಗೊಳಿಸಿರ್ಬೋದು. ಆದರೆ ಭಕ್ತರ ಹೃದಯದಲ್ಲಿ ಕಟ್ಟಿರ್ತಕ್ಕಂಥ ಭಕ್ತರ ಭಕ್ತಿಯ ಪೀಠದಿಂದ ಯಾರಪ್ಪರ ಕೈಯಲ್ಲೂ ತಿರುಗಟ್ಟಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾನಂತರ ಮಠದಲ್ಲಿ ಇಲ್ಲೇ ಇಲ್ಲ, ಬಹುತೇಕ ಯಾವಾಗಲೂ ನಿರಂತರ ಜನರ ಜೊತೆಗೆ ಇರ್ತಕ್ಕಂಥದ್ದು ಎಂದು ನಾನು ಮಾಡಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದರೆ ಭಕ್ತರಿಗೆ ನೋವು ಮಾಡಿಲ್ಲ ಅನ್ನೋದೇ ಆ ನೋವು ನನಗೆ ಬಿಟ್ಟರೆ ಬೇರೆ ಯಾವುದೂ ನೋವಿಲ್ಲ. ಆ ಕಾರಣಕ್ಕೂ ಇಷ್ಟು ದಿನ ಏನೇ ಮಾಡಿ ಏನೇ ಬೆಳೆಸಿರ್ಬೋದು, ಅದು ಏನೇ ಆಗಿರ್ಬೋದು, ಆದರೆ ಸಮಾಜವನ್ನು ಕಟ್ಟಿದ್ದು ಸಾರ್ಥಕವಾಗಿದೆ ಅನ್ನೋದಕ್ಕೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಮಾಜ ಬಾಂಧವರು ಪ್ರತಿನಿತ್ಯ ಫೋನ್ ಮುಖಾಂತರ ನನಗೆ ಧೈರ್ಯ ಹೇಳುವಂಥದ್ದು, ನನಗೆ ನೈತಿಕವಾಗಿರ್ತಕ್ಕಂಥ ಬೆಂಬಲ ಕೊಡೋದು ನೋಡಿದರೆ ಎಲ್ಲೇ ಒಂದು ಕಡೆ ಸಮಾಜ ಎನ್ನುವಂಥ ಸೇವೆಯಲ್ಲಿ ಒಂದು ತೃಣದಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡಿದ ಪರಿಣಾಮ ಇಷ್ಟೊಂದು ಸಂಖ್ಯೆ ನೀವೆಲ್ಲ ಕೂಡಿ ಇವತ್ತು ಬೆಂಬಲ ಕೊಟ್ಟಿದ್ದೆ. ಇದಕ್ಕೆ ಸಾಕ್ಷಿ ಅನ್ನುವಂಥ ಮಾತನ್ನು ಪೂಜ್ಯರು ಆಗಿರುವಂತಹ ಶ್ರೀ ಮೌನೇಶ ತಾತ ಜಂಗಮರಹಳ್ಳಿ, ಮುಖಂಡರು ಆದ ಶಂಕರಗೌಡ ಅಮರಾವತಿ, ಶರಣಪ್ಪ ಸುಂಕದ, ಸುಭಾಷ್ ಪಲ್ಯದ, ಅಮರೇಶ ಚಿಕ್ಕ ಹೆಸರು, ಅಮರೇಶ ತಾವರಗೇರಿ, ಶಿವಾನಂದ ಬಾದ್ವಾಡಗಿ, ಮಲ್ಲಿಕಾರ್ಜುನ್ ನಾಡಗೌಡ್ರು, ವಿಜಯಕುಮಾರ್ ಹೊಸಗೌಡ್ರು, ವಿಜಯಲಕ್ಷ್ಮಿ ದೇಸಾಯಿ, ಬಸಲಿಂಗಪ್ಪ ಗತ್ತಿ, ಆರ್ಬಿ ಫೋಟೋ ಸ್ಟುಡಿಯೋ, ಮಹೇಶ್ ಅಮರಾವತಿ ಸೇರಿ ಪಂಚಮಸಾಲಿ ಸಮಾಜದ ಮುಖಂಡರು, ಯುವಕರು ಭಾಗಿಯಾಗಿದ್ದರು. ಬಸವರಾಜ್ ಹುನ್ನೂರು, TV20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.